ಸೌಜನ್ಯ ಕೇಸ್ನಲ್ಲಿ ಸಣ್ಣ ಸುಳಿವು ಪಾಸಿಟಿವ್ ಆಗಿ ಬಂದರೂ ನಾನು ನಿಮ್ಮೊಂದಿಗೆ ತಕ್ಷಣ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಬಿಕಾಸ್ ಸಣ್ಣ ಒಂದು ಆಶಾ ಕಿರಣ ಎಷ್ಟೋ ಕೋಟಿ ಜನರ ಕನಸು. ಸೊ ಸೌಜನ್ಯ ನ್ಯಾಯ ಸಿಗಬೇಕು ಎಂದು ಅದರಲ್ಲಿ ತುಂಬ ಜನ ಹೋರಾಡ್ತಾ ಇದ್ದಾರೆ. ಅದರಲ್ಲಿ ನನ್ನದು ಒಂದು ಆಶಯ. ಕೇವಲ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ಗಾಗಿ ಅಲ್ಲ. ಕೆಲವು ಕಮೆಂಟ್ಗಳು ಬಂದಿದೆ, ವ್ಯೂಸಿಗೋಸ್ಕರ ಸಬ್ಸ್ಕ್ರೈಬರ್ಸ್ಗೋಸ್ಕರ ಯೂಟ್ಯೂಬಲ್ಲಿ ನೀವೆಲ್ಲ ಈ ಥರ ವೀಡಿಯೋಸ್ ಮಾಡ್ತಾ ಇರೋದಂತ. ದಯವಿಟ್ಟು ಹಾಗೆ ಅನ್ಕೋಬೇಡಿ. ಇಲ್ಲಿ ಯಾವುದೇ ಸ್ವಾರ್ಥವಿಲ್ಲ. ನಾವೆಲ್ಲರೂ ಒಂದೇ ಗುರಿ, ನಮ್ಮೆಲ್ಲರದು ಒಂದೇ ಗುರಿ, ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ ಅಂತ. ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಿದ ತಕ್ಷಣ ನಾವು ಯಾವುದೇ ವೀಡಿಯೋಸ್ನ ಮಾಡುವುದೇ ಇಲ್ಲ, ಬೇಕಾಗೇ ಇಲ್ಲ. ಸೊ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ಒಂದು ಗುಡ್ ನ್ಯೂಸ್ ಏನಂದರೆ, ಒಂದು ಸಣ್ಣ ಗುಡ್ ನ್ಯೂಸ್ ಸಿಕ್ಕಿದ್ರು ನಾನು ನಿಮಗೆ ಹೇಳ್ತೀನಿ. ಯಾಕೆ ಅಂತಂದರೆ ನಮಗೆ ಅಷ್ಟು ಖುಷಿ ಆಗುತ್ತೆ. ರಾಮನವಮಿ ಅಂತ ಫೆಸ್ಟಿವಲಲ್ಲಿ ಗೊತ್ತಿತ್ತು, ಉಜಿರೆಯಲ್ಲಿ ನಮ್ಮ ಹೋರಾಟ, ಸೌಜನ್ಯ ಹೋರಾಟ ನಡಿಬೇಕಂತ ಎಲ್ಲ ತಯಾರಿಸ್ಕೊಂಡಿದ್ರು, ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಏಪ್ರಿಲ್ 6ನೇ ತಾರೀಕು. ಬಟ್ ಅವತ್ತು ಏನಾಯಿತು ಅಂದರೆ, ಕೆಲವು ಕಿಡಿಗೇಡಿಗಳು ಸುಮ್ಮನೆ ಧರ್ಮಸ್ಥಳ ದೇವಸ್ಥಾನಕ್ಕೆ ನುಗ್ತಾರಂತೆ ಸೌಜನ್ಯ ಹೋರಾಟಗಾರರು ಅಂತ ಅಂದ್ಬಿಟ್ಟು ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟು ಹೈಕೋರ್ಟಿಂದ ತಡೆಯಾಜ್ಞೆ ತಂದಿದ್ರು. ಸೊ ಆದರೆ ಅದರ ಬೆನ್ನಲ್ಲೇ ಈಗ ನಮಗೆ ಆವಾಗ ತಡೆಯಾಜ್ಞೆ ಬಂದಾಗಿಂದನೂ ಈಗ ಇಲ್ಲಿ ತನಕ ಹೋರಾಟ ಆಗಿಲ್ಲ. ಬಟ್ ಇವಾಗ ಮತ್ತೆ ಹೈಕೋರ್ಟಿಂದ ಶಾಂತಿಯುತ ಹೋರಾಟಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇಷ್ಟು ಸಾಕಲ್ವ ನಮ್ಮಂಥ ಸಣ್ಣ ಪುಟ್ಟ ಸೌಜನ್ಯ ಹೋರಾಟಗಾರರಿಗೆ ಸಂತೋಷವಾಗಲು. ಎಷ್ಟೋ ಜನರ ಕನಸು ಮತ್ತು ಪರಿಶ್ರಮ ಮತ್ತು ಹೋರಾಟಗಾರರು ಮತ್ತು ಯೂಟ್ಯೂಬರ್ಸಿಂದ ಮಾತ್ರ ಈ ಕೇಸ್ ಇನ್ನೂ ಬದುಕಿದೆ. ಇಲ್ಲ ಅಂತಂದರೆ ಎಲ್ಲ ಕೇಸ್ಗಳು ಯಾವುದೂ ಹೊರಗೆ ಬಂದೆ, ಈ ಸೌಜನ್ಯ ಕೇಸ್ ಮಾತ್ರ ಹೊರಗೆ ಬರ್ತಿದೆ ಅಂತ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ, ಯಾಕೆ ಇದು ಇನ್ನೂ ಕೇಸ್ ಬದುಕಿದೆ ಅಂತ ಅಂದ್ಬಿಟ್ಟು. ಬಿಕಾಸ್ ಆಫ್ ಕೆಲವು ಅತಿ ಪರಿಶ್ರಮ ಪಡುವಂಥ ಗಿರೀಶ್ ಮಟ್ಟಣ್ಣವ್ರ ಸರ್ ಆಗಿರ್ಬೋದು, ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ಸರ್ ಆಗಿರ್ಬೋದು, ಇಂಥವ್ರು, ಆಮೇಲೆ ಪ್ರಸನ್ನ ರವಿ ಮೇಡಮು ಮತ್ತು ಕುಡ್ಲ ರಾಂಪೇಜ್ ಅವರು, ಇವರು ಎಲ್ಲರೂ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ, ಕಷ್ಟಪಟ್ಟು ಈ ಕೇಸ್ನ ಇನ್ನೂ ಬದುಕಿಸಿದ್ದಾರೆ. ಸೌಜನ್ಯ ಮತ್ತು ಸಂತುಷ್ಟವಾಗಿ ಆದ ತೊಂದರೆ ಅಂತಿದ್ದಲ್ಲ, ಇಡೀ ದೇಶವೇ ಅದನ್ನು ನೋಡಿ ಮರಗ್ತಾ ಇದೆ. ಆದರೆ ಕೆಲವು ಕಿಡಿಗೇಡಿಗಳಿಗೆ ಮಾತ್ರ ಮರಗೆ ಬರ್ತಾ ಇಲ್ಲ, ಅವ್ರೇನು ಫೀಲೇ ಆಗ್ತಾ ಇಲ್ಲ. ಅದೇ ನಮಗೆ ರಿಯಲಿ ಅವ್ರ ಮನೆಗಳಿಗೆ ಆದಾಗ ಗೊತ್ತಾಗುತ್ತೆ ಇದರ ನೋವು ಏನು ಅಂತ ಅಂದ್ಬಿಟ್ಟು. ಸೊ ಸೌಜನ್ಯ ಅವ್ರ ಫ್ಯಾಮಿಲಿಯವರು, ಅವ್ರ ತಾಯಿ ಈಗಲೂ ಸಹ ನಮಗೆ ಒಂದಿನ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ. ತುಂಬ ನೋವಿಂದ ಪ್ರತಿದಿನ ಕಳೀತಾ ಇದ್ದಾರೆ. ಅವ್ರ ತಂದೆ ಜೀವನೇ ಹೋಯಿತು. ಕಾದು ಮಗಳಿಗೆ ಅವ್ರು ಎಷ್ಟು ಆಸೆ ಇಟ್ಕೊಂಡಿದ್ರೋ ಗೊತ್ತಿಲ್ಲ. ಬಟ್ ಮಗಳು ಸಾವು ಕಂಡ ತಂದೆ ಯಾವತ್ತೂ ಅಷ್ಟು ಸಂತೋಷವಾಗಿರೋಕ್ಕೆ ಸಾಧ್ಯನ? ಅವ್ರು ಎಂಥ ಸಂತೋಷನೇ ಕಂಡ ಜೀವನೇ ಅವರು ತೀರೋಗಿದ್ದಾರೆ. ಸೊ ಆಮೇಲೆ ಸಂತೋಷ್ ರಾವ್ ಪ್ಯಾರೆಂಟ್ಸು ಅಷ್ಟೇ ಅದೇ ಕೊರಗಲ್ಲಿ ತೀರೋಗಿದ್ದಾರೆ. ಸೊ ಇಂಥ ಸಾವುಗಳಿಗೆಲ್ಲ ನಿಜವಾಗ್ಲೂ ನ್ಯಾಯ ಸಿಗೋದು ಸೌಜನ್ಯ ಕೇಸಿಗೆ ಒಂದು ನ್ಯಾಯ ಸಿಕ್ಕಾಗ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅನಾಮಿಕ ಒಬ್ಬರು ಲಾಯರ್ಗಳ ಮುಖಾಂತರ ನಾನು ಅಲ್ಲಿ ಊತಿಟ್ಟ ಶವಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಆ ಊತಿಟ್ಟ ಶವಗಳನ್ನ ತೆಗ್ಸೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಎಲ್ಲೆಲ್ಲಿ ಏನಾಗಿದೆ ಅಂತ ನನಗೆ ಪಾಪ ಪ್ರಜ್ಞೆ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಲಾಯರ್ಸ್ಗಳನ್ನ ಮೀಟ್ ಆಗಿದ್ದಾರೆ ಎಲ್ಲಿ, ಬೆಂಗಳೂರಲ್ಲಿ. ಸೊ ಆ ಲಾಯರ್ಸಿನ ಒಂದು ಟೀಮೇ ಬಂದುಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ನಿನ್ನೆ ಮೀಟ್ ಆಗಲಿಕ್ಕೆ, SP ನ ಮೀಟ್ ಆಗಲಿಕ್ಕೆ ಬಂದಿದ್ದರು. ಬಟ್ ಏನಂದರೆ SP ಅವೈಲೇಬಲ್ ಇಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವರು ವಾಪಸ್ ಹೋದರು. ಸೊ 2 ದಿನದ ನಂತರ ಮತ್ತೆ ಮೀಟ್ ಆಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಹೋಗಿದ್ದಾರೆ. ಇದೇನಪ್ಪ ಅಂದರೆ, ನನಗೇನೋ ಇದು ಡಿಲೇ ಮಾಡಿದಷ್ಟು ಆ ವ್ಯಕ್ತಿಗೆ ತೊಂದರೆ ಆಗುತ್ತೆ ಮತ್ತು ಸಾಕ್ಷಿಗಳಿಗೆ ತೊಂದರೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರಕ್ಕೆ ಬೇಡ್ಕೋಬೇಕು, ತಕ್ಷಣ ಇದು ಕಾರ್ಯರೂಪಕ್ಕೆ ತಂದು. ಏಕೆ ಅಂತಂದರೆ ಒಬ್ಬ ವ್ಯಕ್ತಿ ಸುಮ್ಮನೆ ಇವನ್ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹಾಕಿದ್ದಾರೆ. ಅಲ್ಲಿ ಧರ್ಮಸ್ಥಳದಲ್ಲಿ ಈ ಥರ ಕೆಲವೊಂದು ಕೊಲೆಗಳಾಗಿದೆ ಅಂತ ಅಂದ್ಬಿಟ್ಟು. ಸೊ ಸುಪ್ರೀಂ ಕೋರ್ಟಿಗೆ ಅಪೀಲ್ ಸುಮ್ಮನೆ ಹಾಕೋಕ್ಕೆ ಸಾಧ್ಯನಾ? ಏನಾದರೂ ಒಂದು ತೊಂದರೆ ಆಗಿದ್ರೆ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅವ್ರು ಇಷ್ಟು ಪಶ್ಚಾತ್ತಾಪ ಆಗಿ ಹಾಕಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಸತ್ಯ ಆಗಿರುತ್ತೆ. ಸೊ ಸರ್ಕಾರ ಇದಕ್ಕೊಂಚೂರು ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು, ಸೊ ಅಲ್ಲಿ ನಡೆದಂಥ ಕೃತ್ಯಗಳು ಹೊರಗಡೆ ಬಂದರೆ ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲ. ಸೊ ಇದೊಂದು ಕೋಟ್ಯಾಂತರ ಜನಗಳ ಕನಸು, ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು. ದೇಶನೇ ಕಾಯ್ತಾ ಇದೆ. ಎಷ್ಟು ದಿನಗಳು, ಎಷ್ಟೇ ವರ್ಷಗಳಾದರೂ, ಇವತ್ತು 12 ವರ್ಷ ಆಗಿದೆ, ಆದ್ರೂ 20 ವರ್ಷ ಆದ್ರೂ ನಮ್ಮ ದೇಶದ ಜನರು ಕಾಯ್ತಾ ಇದ್ದಾರೆ. ಎಲ್ಲರೂ ರೆಡಿಯಾಗಿದ್ದಾರೆ ಹೋರಾಡೋಕ್ಕೆ. ಆಲ್ ಆರ್ ರೆಡಿ ಟು ಫೈಟ್. ಏನಂದರೆ ಹೈಕೋರ್ಟಿಂದ ಗುಡ್ ನ್ಯೂಸು ಬಂದಿದೆ, ನೀವು ಹೋರಾಟ ಮಾಡ್ಬೋದು, ಶಾಂತಿಯುತವಾಗಿ ಎಲ್ಲಿ ಬೇಕಾದರೂ ಮಾಡ್ಬೋದು, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಸೊ ಲೆಟ್ಸ್ ಆಲ್ ಆರ್ ರೆಡಿ ಟು ಫೈಟ್. ಸೊ ಯಾವತ್ತೂ ನಾವು ಫೈಟ್ ಮಾಡೋದನ್ನ, ಅಂದರೆ ನ್ಯಾಯ ಸಿಗೋ ತನಕ ನಾವು ಸ್ವಲ್ಪ ಹೋರಾಡೋದನ್ನು ಬಿಡೋದು ಬೇಡ. ಸೊ ಹೋರಾಟಗಾರರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಪ್ರೇ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ.